ಇನ್ನು ಇವತ್ತು ಕಲಾವಿದರ ಸಂಘದಲ್ಲಿ ಹೋಮ ಹವನ ಚಿತ್ರರಂಗದ ಒಳಿತಿಗಾಗಿ ವಿಶೇಷವಾದಂತಹ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ. ಕಳೆದ 4-5 ವರ್ಷಗಳಿಂದ ಚಿತ್ರರಂಗದಲ್ಲಿ ಸಾಕಷ್ಟು ಸಮಸ್ಯೆಗಳಿರುವ ಹಿನ್ನೆಲೆ ಸಮಸ್ಯೆಗಳಿಂದ ಪರಿಹಾರ ಕಂಡುಕೊಳ್ಳೋದಕ್ಕೆ ಈ ಹೋಮ ಹವನ ವಿಶೇಷ ಪೂಜೆ. ಗಣಹೋಮ, ಮೃತ್ಯುಂಜಯ ಹೋಮ, ಸರ್ಪಶಾಂತಿ, ಆಶ್ಲೇಷ ಬಲಿ ಈ ರೀತಿ 10 ಹಲವು ಹೋಮಗಳನ್ನು ಚಿತ್ರರಂಗದ ಸಂಘದಿಂದ ಆಯೋಜನೆ ಮಾಡಲಾಗಿದೆ. ಕಲಾವಿದರ ಸಂಘದಲ್ಲಿ ಈ ಹೋಮ ಹವನ, ಸರ್ಪಶಾಂತಿ, ಆಶ್ಲೇಷ ಬಲಿ ಇತ್ಯಾದಿ ವಿಶೇಷ ಪೂಜೆಗಳು ನಡೀಲಿಕ್ಕಿವೆ. ಇವತ್ತು ಈ ಹೋಮ ಹವನ ನಡೆಯುತ್ತೆ ಕಲಾವಿದರ ಸಂಘದಲ್ಲಿ. ಚಿತ್ರರಂಗದಲ್ಲಿ ತಲೆದೂರಿರುವಂತಹ ಸಮಸ್ಯೆಗಳು ಕಳೆದ ಹಲವಾರು ವರ್ಷಗಳಿಂದ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ. 4-5 ವರ್ಷದಿಂದ ಏನೆಲ್ಲ ಸಮಸ್ಯೆಯನ್ನು ಚಿತ್ರರಂಗ ಎದುರಿಸಿದೆ, ಆ ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ, ಕಲಾವಿದರಿಗೆ ಒಳ್ಳೆಯದಾಗಲಿ ಅಂತ ಬಯಸಿ ಎಲ್ಲ ಕಲಾವಿದರು ಸೇರಿಕೊಂಡು ಕಲಾವಿದರ ಸಂಘದಲ್ಲಿ ಈ ಹೋಮ ಹವನ ವಿಶೇಷ ಪೂಜಾ ಕೈಂಕರ್ಯಗಳ ಆಯೋಜನೆಯನ್ನು ಮಾಡಿದ್ದಾರೆ. ಗಣಹೋಮ, ಮೃತ್ಯುಂಜಯ ಹೋಮ, ಆಶ್ಲೇಷ ಬಲಿ, ಸರ್ಪಶಾಂತಿ ಇತ್ಯಾದಿ ಹೋಮ ಹವನಗಳ ಆಯೋಜನೆಯನ್ನು ಅಲ್ಲಿ ಮಾಡಲಾಗಿದೆ. ನಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ. ಹೋಮ ಹವನಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ಆಗಿದೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿಯೇ ಗಣಹೋಮ, ಮೃತ್ಯುಂಜಯ ಹೋಮ, ಸರ್ಪಶಾಂತಿ, ಆಶ್ಲೇಷ ಬಲಿ ವಿಶೇಷ ಪೂಜಾ ಕೈಂಕರ್ಯಗಳು ಕಲಾವಿದರ ಸಂಘದಲ್ಲಿ ನೆರವೇರಲಿಕ್ಕಿದೆ. ಈ ಹೋಮ ಹವನದ ಉದ್ದೇಶ ಏನಂತಂದರೆ, ಕಳೆದ 4-5 ವರ್ಷಗಳಿಂದ ಚಿತ್ರರಂಗದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ತಲೆದೂರಿವೆ. ಸಮಸ್ಯೆಗೆ ಪರಿಹಾರ ಅನ್ನುವಂತೆ ದೇವರ ಮೊರೆ ಹೋಗಿದ್ದಾರೆ. ಹೋಮ ಹವನಗಳನ್ನ ಚಿತ್ರರಂಗದ ಕಿರಿಯ ನಟರು ನಡೆಸ್ತಾ ಇದ್ದಾರೆ. ಇದಕ್ಕಾಗಿ ಎಲ್ಲ ಕಲಾವಿದರು ಇವತ್ತು ಈ ಕಲಾವಿದರ ಸಂಘದಲ್ಲಿ ನಡೀತಾ ಇರುವಂತಹ ವಿಶೇಷ ಪೂಜೆಗೆ ಆಗಮಿಸಲಿಕ್ಕಿದ್ದಾರೆ. ಇನ್ನು ಇವತ್ತು ಕಲಾವಿದರ ಸಂಘದಲ್ಲಿ ಹೋಮ ಹವನ ಚಿತ್ರರಂಗದ ಒಳಿತಿಗಾಗಿ ವಿಶೇಷವಾದಂತಹ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ. ಕಳೆದ 4-5 ವರ್ಷಗಳಿಂದ ಚಿತ್ರರಂಗದಲ್ಲಿ ಸಾಕಷ್ಟು ಸಮಸ್ಯೆಗಳಿರುವ ಹಿನ್ನೆಲೆ ಸಮಸ್ಯೆಗಳಿಂದ ಪರಿಹಾರ ಕಂಡುಕೊಳ್ಳೋದಕ್ಕೆ ಈ ಹೋಮ ಹವನ ವಿಶೇಷ ಪೂಜೆ. ಗಣಹೋಮ, ಮೃತ್ಯುಂಜಯ ಹೋಮ, ಸರ್ಪಶಾಂತಿ, ಆಶ್ಲೇಷ ಬಲಿ ಈ ರೀತಿ 10 ಹಲವು ಹೋಮಗಳನ್ನು ಚಿತ್ರರಂಗದ ಸಂಘದಿಂದ ಆಯೋಜನೆ ಮಾಡಲಾಗಿದೆ. ಕಲಾವಿದರ ಸಂಘದಲ್ಲಿ ಈ ಹೋಮ ಹವನ, ಸರ್ಪಶಾಂತಿ, ಆಶ್ಲೇಷ ಬಲಿ ಇತ್ಯಾದಿ ವಿಶೇಷ ಪೂಜೆಗಳು ನಡೀಲಿಕ್ಕಿವೆ. ಇವತ್ತು ಈ ಹೋಮ ಹವನ ನಡೆಯುತ್ತೆ ಕಲಾವಿದರ ಸಂಘದಲ್ಲಿ. ಚಿತ್ರರಂಗದಲ್ಲಿ ತಲೆದೂರಿರುವಂತಹ ಸಮಸ್ಯೆಗಳು ಕಳೆದ ಹಲವಾರು ವರ್ಷಗಳಿಂದ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ. 4-5 ವರ್ಷದಿಂದ ಏನೆಲ್ಲ ಸಮಸ್ಯೆಯನ್ನು ಚಿತ್ರರಂಗ ಎದುರಿಸಿದೆ, ಆ ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ, ಕಲಾವಿದರಿಗೆ ಒಳ್ಳೆಯದಾಗಲಿ ಅಂತ ಬಯಸಿ ಎಲ್ಲ ಕಲಾವಿದರು ಸೇರಿಕೊಂಡು ಕಲಾವಿದರ ಸಂಘದಲ್ಲಿ ಈ ಹೋಮ ಹವನ ವಿಶೇಷ ಪೂಜಾ ಕೈಂಕರ್ಯಗಳ ಆಯೋಜನೆಯನ್ನು ಮಾಡಿದ್ದಾರೆ. ಗಣಹೋಮ, ಮೃತ್ಯುಂಜಯ ಹೋಮ, ಆಶ್ಲೇಷ ಬಲಿ, ಸರ್ಪಶಾಂತಿ ಇತ್ಯಾದಿ ಹೋಮ ಹವನಗಳ ಆಯೋಜನೆಯನ್ನು ಅಲ್ಲಿ ಮಾಡಲಾಗಿದೆ. ನಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ. ಹೋಮ ಹವನಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ಆಗಿದೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿಯೇ ಗಣಹೋಮ, ಮೃತ್ಯುಂಜಯ ಹೋಮ, ಸರ್ಪಶಾಂತಿ, ಆಶ್ಲೇಷ ಬಲಿ ವಿಶೇಷ ಪೂಜಾ ಕೈಂಕರ್ಯಗಳು ಕಲಾವಿದರ ಸಂಘದಲ್ಲಿ ನೆರವೇರಲಿಕ್ಕಿದೆ. ಈ ಹೋಮ ಹವನದ ಉದ್ದೇಶ ಏನಂತಂದರೆ, ಕಳೆದ 4-5 ವರ್ಷಗಳಿಂದ ಚಿತ್ರರಂಗದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ತಲೆದೂರಿವೆ. ಸಮಸ್ಯೆಗೆ ಪರಿಹಾರ ಅನ್ನುವಂತೆ ದೇವರ ಮೊರೆ ಹೋಗಿದ್ದಾರೆ. ಹೋಮ ಹವನಗಳನ್ನ ಚಿತ್ರರಂಗದ ಕಿರಿಯ ನಟರು ನಡೆಸ್ತಾ ಇದ್ದಾರೆ. ಇದಕ್ಕಾಗಿ ಎಲ್ಲ ಕಲಾವಿದರು ಇವತ್ತು ಈ ಕಲಾವಿದರ ಸಂಘದಲ್ಲಿ ನಡೀತಾ ಇರುವಂತಹ ವಿಶೇಷ ಪೂಜೆಗೆ ಆಗಮಿಸಲಿಕ್ಕಿದ್ದಾರೆ. ಇನ್ನು ಇವತ್ತು ಕಲಾವಿದರ ಸಂಘದಲ್ಲಿ ಹೋಮ ಹವನ ಚಿತ್ರರಂಗದ ಒಳಿತಿಗಾಗಿ ವಿಶೇಷವಾದಂತಹ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ. ಕಳೆದ 4-5 ವರ್ಷಗಳಿಂದ ಚಿತ್ರರಂಗದಲ್ಲಿ ಸಾಕಷ್ಟು ಸಮಸ್ಯೆಗಳಿರುವ ಹಿನ್ನೆಲೆ ಸಮಸ್ಯೆಗಳಿಂದ ಪರಿಹಾರ ಕಂಡುಕೊಳ್ಳೋದಕ್ಕೆ ಈ ಹೋಮ ಹವನ ವಿಶೇಷ ಪೂಜೆ. ಗಣಹೋಮ, ಮೃತ್ಯುಂಜಯ ಹೋಮ, ಸರ್ಪಶಾಂತಿ, ಆಶ್ಲೇಷ ಬಲಿ ಈ ರೀತಿ 10 ಹಲವು ಹೋಮಗಳನ್ನು ಚಿತ್ರರಂಗದ ಸಂಘದಿಂದ ಆಯೋಜನೆ ಮಾಡಲಾಗಿದೆ. ಕಲಾವಿದರ ಸಂಘದಲ್ಲಿ ಈ ಹೋಮ ಹವನ, ಸರ್ಪಶಾಂತಿ, ಆಶ್ಲೇಷ ಬಲಿ ಇತ್ಯಾದಿ ವಿಶೇಷ ಪೂಜೆಗಳು ನಡೀಲಿಕ್ಕಿವೆ. ಇವತ್ತು ಈ ಹೋಮ ಹವನ ನಡೆಯುತ್ತೆ ಕಲಾವಿದರ ಸಂಘದಲ್ಲಿ. ಚಿತ್ರರಂಗದಲ್ಲಿ ತಲೆದೂರಿರುವಂತಹ ಸಮಸ್ಯೆಗಳು ಕಳೆದ ಹಲವಾರು ವರ್ಷಗಳಿಂದ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ. 4-5 ವರ್ಷದಿಂದ ಏನೆಲ್ಲ ಸಮಸ್ಯೆಯನ್ನು ಚಿತ್ರರಂಗ ಎದುರಿಸಿದೆ, ಆ ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ, ಕಲಾವಿದರಿಗೆ ಒಳ್ಳೆಯದಾಗಲಿ ಅಂತ ಬಯಸಿ ಎಲ್ಲ ಕಲಾವಿದರು ಸೇರಿಕೊಂಡು ಕಲಾವಿದರ ಸಂಘದಲ್ಲಿ ಈ ಹೋಮ ಹವನ ವಿಶೇಷ ಪೂಜಾ ಕೈಂಕರ್ಯಗಳ ಆಯೋಜನೆಯನ್ನು ಮಾಡಿದ್ದಾರೆ.
ಗಣಹೋಮ, ಮೃತ್ಯುಂಜಯ ಹೋಮ, ಆಶ್ಲೇಷಾಬಲಿ, ಸರ್ಪಶಾಂತಿ ಇತ್ಯಾದಿ ಹೋಮ ಹವನಗಳ ಆಯೋಜನೆಯನ್ನು ಅಲ್ಲಿ ಮಾಡಲಾಗಿದೆ. ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ. ಹೋಮ ಹವನಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ಆಗಿದೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿಯೇ ಗಣಹೋಮ, ಮೃತ್ಯುಂಜಯ ಹೋಮ, ಸರ್ಪಶಾಂತಿ, ಆಶ್ಲೇಷ ಬಲಿ ವಿಶೇಷ ಪೂಜಾ ಕೈಂಕರ್ಯಗಳು ಕಲಾವಿದರ ಸಂಘದಲ್ಲಿ ನೆರವೇರಲಿಕ್ಕಿದೆ. ಈ ಹೋಮ ಹವನದ ಉದ್ದೇಶ ಏನಂತಂದರೆ, ಕಳೆದ 4-5 ವರ್ಷಗಳಿಂದ ಚಿತ್ರರಂಗದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ತಲೆದೂರಿವೆ. ಸಮಸ್ಯೆಗೆ ಪರಿಹಾರ ಅನ್ನುವಂತೆ ದೇವರ ಮೊರೆ ಹೋಗಿದ್ದಾರೆ. ಹೋಮ ಹವನಗಳನ್ನ ಚಿತ್ರರಂಗದ ಕಿರಿಯ ನಟರು ನಡೆಸ್ತಾ ಇದ್ದಾರೆ. ಇದಕ್ಕಾಗಿ ಎಲ್ಲ ಕಲಾವಿದರು ಇವತ್ತು ಈ ಕಲಾವಿದರ ಸಂಘದಲ್ಲಿ ನಡೀತಾ ಇರುವಂತಹ ವಿಶೇಷ ಪೂಜೆಗೆ ಆಗಮಿಸಲಿಕ್ಕಿದ್ದಾರೆ. ಇನ್ನು ಇವತ್ತು ಕಲಾವಿದರ ಸಂಘದಲ್ಲಿ ಹೋಮ ಹವನ ಚಿತ್ರರಂಗದ ಒಳಿತಿಗಾಗಿ ವಿಶೇಷವಾದಂತಹ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ. ಕಳೆದ 4-5 ವರ್ಷಗಳಿಂದ ಚಿತ್ರರಂಗದಲ್ಲಿ ಸಾಕಷ್ಟು ಸಮಸ್ಯೆಗಳಿರುವ ಹಿನ್ನೆಲೆ ಸಮಸ್ಯೆಗಳಿಂದ ಪರಿಹಾರ ಕಂಡುಕೊಳ್ಳೋದಕ್ಕೆ ಈ ಹೋಮ ಹವನ ವಿಶೇಷ ಪೂಜೆ. ಗಣಹೋಮ, ಮೃತ್ಯುಂಜಯ ಹೋಮ, ಸರ್ಪಶಾಂತಿ, ಆಶ್ಲೇಷ ಬಲಿ ಈ ರೀತಿ 10 ಹಲವು ಹೋಮಗಳನ್ನು ಚಿತ್ರರಂಗದ ಸಂಘದಿಂದ ಆಯೋಜನೆ ಮಾಡಲಾಗಿದೆ. ಕಲಾವಿದರ ಸಂಘದಲ್ಲಿ ಈ ಹೋಮ ಹವನ, ಸರ್ಪಶಾಂತಿ, ಆಶ್ಲೇಷ ಬಲಿ ಇತ್ಯಾದಿ ವಿಶೇಷ ಪೂಜೆಗಳು ನಡೀಲಿಕ್ಕಿವೆ. ಇವತ್ತು ಈ ಹೋಮ ಹವನ ನಡೆಯುತ್ತೆ ಕಲಾವಿದರ ಸಂಘದಲ್ಲಿ. ಚಿತ್ರರಂಗದಲ್ಲಿ ತಲೆದೂರಿರುವಂತಹ ಸಮಸ್ಯೆಗಳು ಕಳೆದ ಹಲವಾರು ವರ್ಷಗಳಿಂದ ಈ ರೀತಿಯ ಸಮಸ್ಯೆ ಆಗ್ತಾ ಇದೆ. 4-5 ವರ್ಷದಿಂದ ಏನೆಲ್ಲ ಸಮಸ್ಯೆಯನ್ನು ಚಿತ್ರರಂಗ ಎದುರಿಸಿದೆ, ಆ ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ, ಕಲಾವಿದರಿಗೆ ಒಳ್ಳೆಯದಾಗಲಿ ಅಂತ ಬಯಸಿ ಎಲ್ಲ ಕಲಾವಿದರು ಸೇರಿಕೊಂಡು ಕಲಾವಿದರ ಸಂಘದಲ್ಲಿ ಈ ಹೋಮ ಹವನ ವಿಶೇಷ ಪೂಜಾ ಕೈಂಕರ್ಯಗಳ ಆಯೋಜನೆಯನ್ನು ಮಾಡಿದ್ದಾರೆ. ಗಣಹೋಮ, ಮೃತ್ಯುಂಜಯ ಹೋಮ, ಆಶ್ಲೇಷಾಬಲಿ, ಸರ್ಪಶಾಂತಿ ಇತ್ಯಾದಿ ಹೋಮ ಹವನಗಳ ಆಯೋಜನೆಯನ್ನು ಅಲ್ಲಿ ಮಾಡಲಾಗಿದೆ. ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ. ಹೋಮ ಹವನಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ಆಗಿದೆ. ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿಯೇ ಗಣಹೋಮ, ಮೃತ್ಯುಂಜಯ ಹೋಮ, ಸರ್ಪಶಾಂತಿ, ಆಶ್ಲೇಷ ಬಲಿ ವಿಶೇಷ ಪೂಜಾ ಕೈಂಕರ್ಯಗಳು ಕಲಾವಿದರ ಸಂಘದಲ್ಲಿ ನೆರವೇರಲಿಕ್ಕಿದೆ. ಈ ಹೋಮ ಹವನದ ಉದ್ದೇಶ ಏನಂತಂದರೆ, ಕಳೆದ 4-5 ವರ್ಷಗಳಿಂದ ಚಿತ್ರರಂಗದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ತಲೆದೂರಿವೆ. ಸಮಸ್ಯೆಗೆ ಪರಿಹಾರ ಅನ್ನುವಂತೆ ದೇವರ ಮೊರೆ ಹೋಗಿದ್ದಾರೆ. ಹೋಮ ಹವನಗಳನ್ನ ಚಿತ್ರರಂಗದ ಕಿರಿಯ ನಟರು ನಡೆಸ್ತಾ ಇದ್ದಾರೆ. ಇದಕ್ಕಾಗಿ ಎಲ್ಲ ಕಲಾವಿದರು ಇವತ್ತು ಈ ಕಲಾವಿದರ ಸಂಘದಲ್ಲಿ ನಡೀತಾ ಇರುವಂತಹ ವಿಶೇಷ ಪೂಜೆಗೆ ಆಗಮಿಸಲಿಕ್ಕಿದ್ದಾರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.